ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನನ್ನ ಮಗನಿಗೆ ಈಗ 9 ಮಂತ್ಸ್. ಸೊ ಅವನಿಗೆ ಒಂದು ರಾತ್ರಿ ಡಿನ್ನರ್ಗೆ ಅಂತ ಒಂದು ಫುಡ್ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಕ್ಯಾರೆಟು ಮತ್ತು ಸೌರೆಕಾಯಿ ಯೂಸ್ ಮಾಡಿ. ಸೊ ಅದನ್ನು ಹೇಗೆ ಮಾಡ್ತೀನಿ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೌರೆಕಾಯಿ ತುಂಬ ಅಂದರೆ ತುಂಬ ಒಳ್ಳೆಯದು ಮಗುಗೆ. ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ಇದನ್ನು ಕೊಟ್ಟರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಬನ್ನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಕ್ಯಾರೆಟು ಮತ್ತು ಸೌರೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅಕ್ಕಿಬೇಳೆ ಸ್ವಲ್ಪ ತೊಳೆದಿಟ್ಟಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ನಾವೀಗ ಒಂದು ಟೈಮ್ ಫುಡ್ ಪ್ರಿಪೇರ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಇಟ್ಟು ತುಪ್ಪದಲ್ಲೇ ಒಗ್ಗರಣೆ ಹಾಕಿ ಪಾಪುಗೆ. ಯಾಕಂತಂದರೆ ಆಯಿಲೆಲ್ಲ ಈಗಲೇ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಈಗ ತುಪ್ಪಕ್ಕೆ ಸ್ವಲ್ಪ ಸಾಸಿವೆ, ಒಂಚೂರು 4 ಕಾಳಷ್ಟು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ನೆಕ್ಸ್ಟ್ ಈರುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರೋ ಅಂಥ ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂಚೂರು ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಒಳ್ಳೆಯದು ಸೌರೆಕಾಯಿ. ಕ್ಯಾರೆಟು ಅಷ್ಟೇ. ಸೌರೆಕಾಯಿ ಅಂತೂ ಅದನ್ನು ವಾರದಲ್ಲಿ ಒಂದು ಸಲನಾದ್ರೂ ದೊಡ್ಡವರಾದರೂ ತಿನ್ನಲೇಬೇಕು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾವಾಗಲೂ ನಾವು ಮಗು ದಪ್ಪ ಆಗಬೇಕು, ಹಾಗೆ ಆಗಬೇಕು ಅನ್ನೋದನ್ನು ಬಿಟ್ಟು ಅದು ಹೆಲ್ತಿಯಾಗಿರಬೇಕು, ಹೆಲ್ತಿಯಾಗಿ ಬೆಳಿಬೇಕು ಅನ್ನೋದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಮಗು ಎಷ್ಟು ಆ್ಯಕ್ಟಿವ್ ಆಗಿದೆ, ಎಷ್ಟು ಹೆಲ್ತಿಯಾಗಿದೆ ಅನ್ನೋದಷ್ಟೇ ಮುಖ್ಯ. ವೆಯ್ಟೆಲ್ಲ ಮ್ಯಾಟರ್ ಆಗೋಲ್ಲ. ಸೊ ಈಗ ಅಕ್ಕಿ ಬೇಳೆ ಎಲ್ಲ ಸೇರಿಸಿ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು. ಯಾಕಂದರೆ ನಮಗೆ ನಾವು ಮಾಡ್ಕೊತೀವಲ್ಲ ಆ ಥರ ಇರಬಾರ್ದು, ಅವ್ರಿಗಿನ್ನೂ ತುಂಬ ತೆಳ್ಳಗಿರಬೇಕು ಕನ್ಸಿಸ್ಟೆನ್ಸಿ ಎಲ್ಲ. ಸೊ ಈಗ ಇದನ್ನ ಬೇಯಿಸ್ಕೊಂಡು ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಾವು ಪ್ರತಿ ಸಲ ಪಾಪುಗೆ ಯಾವುದ್ರಲ್ಲಿ ಊಟ ಮಾಡಿಸ್ತಾ ಇದೀವೋ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಈ ಥರ ವಾಶ್ ಮಾಡ್ಕೋಬೇಕು. ಅಂದರೆ ವಾಶ್ ಮಾಡಿರ್ತೀವಿ, ಬಟ್ ಬಿಸಿನೀರು ಕುದಿಯೋ ನೀರು ಹಾಕಿ ಒಂದು ಸ್ವಲ್ಪ ಒತ್ತಿಡಬೇಕು. ಅದರಲ್ಲಿ ಏನಾದರೂ ಸೋಪು ಅಥವಾ ಏನಾದ್ರು ಒಂದು ಜಮ್ಸ್ ಏನಾದ್ರು ಇರುತ್ತೆ. ಸೊ ಅದೆಲ್ಲ ಸ್ವಲ್ಪ ಬಿಸಿನೀರು ಹಾಕಿದ್ರೆ ಹೋಗುತ್ತೆ ಅಂತ ಅಷ್ಟೇ. ಈಗ ನೋಡಿ ಇದು ಬೆಂದಿದೆ, ನೋಡ್ಕೋಬೇಕು. ಕ್ಯಾರೆಟು ಮತ್ತು ಸೋರೆಕಾಯಿ ಸ್ವಲ್ಪ ಬೇಯೋದೆಲ್ಲ ನಿಧಾನ. ಸೊ ಅದೆಲ್ಲ ಬೆಂದಿದೆಯಾ ಅಂತ. ಸೊ ಆಲ್ರೆಡಿ ಎಲ್ಲ ಬೆಂದಿದೆ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ಸೊ ಈಗ ಇದನ್ನು ಬಿಸಿನಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶರ್ ಇರುತ್ತೆ, ಇಲ್ಲ ಅಂತಂದರೆ ಲೋಟ ಇರುತ್ತಲ್ಲ, ಲೋಟದಲ್ಲೂ ಮಾಡ್ಕೋಬೋದು ಸ್ಮ್ಯಾಶರ್ ಇಲ್ಲ ಅಂತಂದರೆ. ಮೇಲ್ಗಡೆ ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸ್ಬೋದು. ಯಾಕಂದರೆ ಒಗ್ಗರಣೆಗೆ ಆಲ್ರೆಡಿ ತುಪ್ಪ ಹಾಕಿದ್ದೀವಿ. ಇನ್ನು ಬೇಬಿಗೆ ಅಡ್ಜಸ್ಟ್ ಆಗುತ್ತೆ ತುಪ್ಪ ಅಂತಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕಿ ತಿನ್ನಿಸೋದು ಒಳ್ಳೆಯದು. ಸೊ ನಮ್ಮ ಮಗನಿಗೆ ಅವನು ಎಣ್ಣೆ ಕೊಟ್ಟರು ಇಷ್ಟಪಟ್ಟೆ ತಿಂತಾನೆ, ತುಂಬ ಇಷ್ಟಪಡ್ತಾನೆ. ಸೊ ನೀವು ನಿಮ್ಮ ಮಕ್ಕಳಿಗೆ 9 ಮಂತ್ಸ್ ಪ್ಲಸ್ ಬೇಬೀಸ್ಗೆ ಇದನ್ನು ಕೊಡ್ಬೋದು. ಫಸ್ಟ್ ಕೊಡಬೇಕಾದ್ರೆ ಕಮ್ಮಿ ಕ್ವಾಂಟಿಟಿ ಕೊಟ್ಟು ರೂಢಿ ಮಾಡಿಸಿ. ಓಕೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.